50 ದಿವಸ ಕನ್ನಡ ಲಾಕ್ ಚಾಲೆಂಜಲ್ಲಿ ದಿವಸ 14 ಆಗಿತ್ತು. 4:15ಗೆ ಮಲಗಿ 6 ಗಂಟೆ ಎದ್ದೇಳಿ ಎಲ್ಲಿಗೆ ಹೋದದಂದ್ರೆ ಒಂದು ಇವೆಂಟ್ ಇತ್ತು. ಐಟಮ್ ಎಲ್ಲ ಮೊನ್ನೆನೆ ತಗೊಂಡು ಇಟ್ಟಿದ್ದೆ. ಅಲ್ಲಿ ಹೋಗಿ ಸ್ವಲ್ಪ ಐಟಮ್ ತಗೊಂಡು ಹೋಗ್ಲಿಕ್ಕೆ ಇತ್ತು. ಅದು ಸ್ಕೂಟರಲ್ಲೇ ತಗೊಂಡು ಹೋದೆ. ಸ್ಪಾಟಿಗೆ ಹೋಗಿ ರೀಚ್ ಆಗಿ ಆಯಿತು. ಸೆಟ್ಟೆಲ್ಲ ಮಾಡ್ತಾ ಇದ್ದೆ. ಆದಮೇಲೆ ಪವರ್ ಸಪ್ಲೈದು ಒಂದು ಸ್ವಲ್ಪ ಪ್ರಾಬ್ಲಮ್ ಬಂತು. ಆದಮೇಲೆ ಬಿರ ಗಾಡಿ ಇಟ್ಕೊಂಡು ಸುರೇಶಣ್ಣನವರ ಶೆಡ್ಡಿಗೆ ಹೋಗಿ ಇಟ್ಕೊಂಡು ಬಂದೆ. ಆದಮೇಲೆ ನಾನು ಹೇಳಿದೆ, ಸುರೇಶಣ್ಣ ನೀವೇ ಬಂದು ಒಮ್ಮೆ ಸಿಕ್ಕಿಸಿ ಹೋಗಿ ಅಂತ. ಆಮೇಲೆ ಬೆಲೂನೆಲ್ಲ ಊದಲಿಕ್ಕಿತ್ತು. ಊದಿಯಲ್ಲೇ ಆಯಿತು. ಅದನ್ನು ಮೇಲೆ ತಗೊಂಡು ಹೋಗ್ತಾ ಇದ್ದೆ. ಬೆವರಿ ಚಂಡಿ ಮುದ್ದೆಯಾಗಿದ್ದೆ. ಅರ್ಧ ಕೆಲಸ ಆಯಿತು, ಇನ್ನೂ ಸ್ವಲ್ಪ ಆಗಲಿಕ್ಕಿತ್ತು. ಮಕ್ಕಳು ಆ ಕಡೆ ಈ ಕಡೆ ಆಟ ಆಡ್ತಿದ್ರು. ಫೈನಲ್ ಲುಕ್ ಈ ಥರ ಬಂದಿತ್ತು. ತುಂಬ ಖುಷಿ ಆಯಿತು ಪಾರ್ಟಿಯವರಿಗೆ. ಆದಮೇಲೆ ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ. ಆದಮೇಲೆ ಬಟರ್ಫ್ಲೈ ಎಲ್ಲ ಹಾಕ್ಲಿಕ್ಕಿತ್ತು, ಅದೆಲ್ಲ ಸಾಕಿದ್ದೆ. ಬರ್ಡೇ ಗರ್ಲ್ ಬಂದಿದ್ಲು, ಅವಳು ಸಹ ಅಲ್ಲಿ ವೀಡಿಯೋ ಮಾಡಿದೆ. ಆದಮೇಲೆ ನಾನು ಗಾಡಿ ಇಟ್ಕೊಂಡು ಸೀದಾ ಓದೋದು ಎಲ್ಲಿಗಂದರೆ ಮನೆಗೆ ಬಂದು ಮಲಗಿ ಮತ್ತೆ ಸಂಜೆಗೆ ಹೋಗಿ ಎದ್ದೇಳಿದೆ. ಮತ್ತೆ ಎಲ್ಲಿಗೆ ಹೋದಂದರೆ ಪಿರಾಲಿ ಡೆಕೋರೇಷನಲ್ಲಿಗೆ ತೆಗಿಲಿಕ್ಕೆಲ್ಲಿತ್ತು. ಗಾಡಿ ಇಟ್ಕೊಂಡು ಸೀದಾ ಹೊರಟೆ ಅಲ್ಲಿಂದ. ಸ್ಪಾಟಿಗೆ ಹೋಗೋ ಮಕ್ಕಳೆಲ್ಲ ಬೆಲೂನೆಲ್ಲ ಹೊಡೆದಾಕಿದ್ರು. ರಪ ಬಿಚ್ಚಿ ಒಂದು ಸೈಡಲ್ಲಿ ಸಟ್ ಮಾಡಿ ಇಟ್ಟಿದ್ದೆ, ಯಾಕಂದರೆ ನಾಳೆ ತಗೊಂಡು ಹೋಗುವ ಅಂತ. 50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 14 ಆಗಿತ್ತು. ಇವತ್ತಿನ ಲಾಗ್ ಮುಗಿಸ್ತಿದ್ದೀನಿ. ಬೈ ನಾಳೆ ಸಿಕ್ಕುವ.